ಅಧ್ಯಕ್ಷರು ಯಜಮಾನರು ಒಂದ್ ಕಡೆ ಡೀಲಿಂಗ್ ನಡೆಸಿದ್ರ ಅವ್ರ ಸಂಬಂಧಿಕರು ಒಂದ್ ಕಡೆ ಡೀಲಿಂಗ್ ನಡೆಸ್ತಾರ ಅನ್ನೋದು ಇಲ್ಲೆಲ್ಲಾ ಮ್ಯಾಗಿನ ಮತ್ತೆ ಕಂಡು ಬರ್ತೈತಿ. ನಮ್ಗೆ ಕೊಡಾಕನು ಬಂದಿಲ್ಲ, ನಾವು ಮುಟ್ಟಾಕನು ಹೋಗೋದಿಲ್ಲ. ಆಮೇಲೆ ಅವರೆಲ್ಲ ದುಡ್ಡು ತಿಂದಿದ್ದಾರೆ, ಹಣ ತಿಂದಾರ ಅವರೆಲ್ಲ. ಗ್ರಾಮ ಸ್ವರಾಜ್ಯದ ಮೂಲ ಆಶಯವೇ ಗ್ರಾಮಗಳಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಂಡುಕೊಳ್ಳುವುದು ಹಾಗೂ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಜನರಿಗೆ ತಿಳಿಸುವುದು ಆಗಿದೆ. ಆದರೆ ಅಣ್ಣಿಗೇರಿ ಪಟ್ಟಣದಲ್ಲಿ ನಡೆದ ಪುರಸಭೆಯ ಸಾಮಾನ್ಯ ಸಭೆಯು ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತು. ಸದಸ್ಯರ ಗದ್ದಲ, ಗಲಾಟೆ, ವಾಗ್ವಾದ, ಮಾತಿನ ಚಕಮಕಿ ಮಧ್ಯೆ ಪ್ರವೇಶಿಸಿ ಶಾಂತಗೊಳಿಸಲು ಹರಸಾಹಸ ಪಡುತ್ತಿರುವ ಅಧಿಕಾರಿಗಳು. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಪುರಸಭೆಯಲ್ಲಿ. ಅಲ್ಲ ನೀವೇನ ಗೌರವ ಕೊಡಲ್ಲ ಅಂದ್ರಲ್ಲ, ನಾವು ಗೌರವ ಕೊಟ್ಟಿರಿ ಅಧ್ಯಕ್ಷರೇ. ನೀವು ನಮ್ಗೆ ಕೊಟ್ಟರೆ ನೀವು ವಿಚಾರ ಮಾಡ್ಕೊಳ್ಳಿ ಅಧ್ಯಕ್ಷರೇ. ನೀವು ಶಿವಾನಂದನ ಕೈಯಾಗ ಬಾಬಾಜಿನ ಕೈ ಹಿರಿತನ ಕೊಡಕ್ ಹೋಗ್ಬೇಡ್ರಿ. ಮತ್ ನಮ್ ಕೈ ನೀವು ಹಿರಿತನ ಕೊಡಿಲ್ಲ ನಾನೇ ಕೇಳೋರಿಗೆ ಅಂದಹಾಗೆ ಮಂಗಳವಾರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ಮೆಹಬೂಬಿ ನವಲಗುಂದ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ವೈಜೆ ಗದ್ದಿಗೌಡರ ಸಭೆಯ ನಡಾವಳಿಗಳನ್ನು ಓದಿ ಅನುಮೋದನೆ ಪಡೆಯಲು ಮುಂದಾಗಿದ್ರು. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಪುರಸಭೆಯ ಕೆಲವು ಸದಸ್ಯರು ಅಣ್ಣಿಗೇರಿ ಪಟ್ಟಣದ ವಾರ್ಡ್ಗಳ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಹೀಗಿದ್ದಾಗ ಸಾಮಾನ್ಯ ಸಭೆಯಲ್ಲಿ ಜನರ ಸಮಸ್ಯೆ ಬಗ್ಗೆ ಚರ್ಚೆಯ ವಿಷಯದಲ್ಲಿ ಉಲ್ಲೇಖಿಸಿಲ್ಲ. ಬದಲಾಗಿ ಅಧ್ಯಕ್ಷರೇ ಶಾಮೀಲಾಗಿ ಹಣಕ್ಕಾಗಿ ಭೂಮಿ ಅಭಿವೃದ್ಧಿ ಕಾಮಗಾರಿಗೆ ಮಂಜೂರು ಮಾಡುವ ವಿಷಯಗಳನ್ನು ಚರ್ಚೆಗೆ ಇಟ್ಟು ಹಣ ಹೊಡೆಯುವ ಹುನ್ನಾರ ನಡೆಸಿದ್ದಾರೆ. ಇದಕ್ಕೆ ಉಳಿದ ಕೆಲವು ಸದಸ್ಯರು ಬೆಂಬಲ ನೀಡಿದ್ದಾರೆ. ನಮಗೂ ಅನುಮತಿ ನೀಡಲು ಸಹಕರಿಸಲು ಹಣದ ಆಮಿಷ ನೀಡಿದ್ದಾರೆ. ಈ ಬಗ್ಗೆ ನಮ್ಮಲ್ಲಿ ದಾಖಲೆಗಳಿವೆ. ಭೂಮಿ ಅಭಿವೃದ್ಧಿ ಕಾಮಗಾರಿಗೆ ಅನುಮತಿ ನೀಡುವುದಕ್ಕೆ ನಮ್ಮ ವಿರೋಧವಿದೆ ಅಂತ ಪುರಸಭೆಯ ಸದಸ್ಯ ನಾಗರಾಜ್ ದಳವಾಯಿ ಸಭೆ ಆರಂಭವಾಗುತ್ತಿದ್ದಂತೆ ನೇರವಾಗಿ ಆರೋಪಿಸಿದರು. ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಮೆಹಬೂಬಿ ನವಲಗುಂದ ಇವರ ನೇತೃತ್ವದೊಳಗ ಸಾಮಾನ್ಯ ಸಭೆ ಜರುಗಿತ್ತು. ಅದೇ ರೀತಿ ಈ ಸಾಮಾನ್ಯ ಸಭೆಯೊಳಗ ಒಂದು ಮೂರು ಲೇಔಟ್ ಅನ್ನು ಅವರು ಇಟ್ಕೊಂಡಿದ್ರು ಅಪ್ರೂವಲ್ ಕೊಡ್ಬೇಕಂತ. ನಾವು ಅದನ್ನ ಅಧ್ಯಕ್ಷರಿಗೆ ಮನವರಿಕೆ ಮಾಡಿದ್ವಿ. ಏನಂತ SWM ಸೈಟ್ ಅಂದ್ರೆ ತ್ಯಾಜ್ಯ ವಿಲೇವಾರಿ ಘಟಕ ನಮ್ದು ಪುರಸಭೆ ಇರುವುದರಿಂದ ಅದು ಅಲ್ಲಿ ಅದ್ರ ಬಾಜು ಲೇಔಟ್ ಪರ್ಮಿಷನ್ ಕೊಡೋದ್ರಿಂದ ಮುಂಬರುವ ದಿನಗಳಲ್ಲಿ ಜನರಿಗೆ ತೊಂದರೆ ಆಗುತ್ತಾ, ಸ್ಮೆಲ್ ಬರ್ತೈತಿ, ಇನ್ನೊಂದಾಗುತ್ತಾ, ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ನಮ್ಗೆ ಆಗಂಗಿಲ್ಲ. ಅಲ್ಲಿ ಕುಡಿದು ಕಾಡಪ್ಪ ಅನ್ನೋದು ನಮ್ದೊಂದು ವಾದ ಇತ್ತ. ಅದನ್ನ ಅವರು ಯಾವುದಕ್ಕೂ ಅದನ್ನ ಒಂದು ದುಡ್ಡಿನ ಆಮಿಷಕ್ಕೆ ಒಡ್ಡಿ ಅದಕ್ಕೆ ಆ ಪರ್ಮಿಷನ್ ಕೊಡ್ಲಿಕ್ಕೆ ಅವರು ಮುಂದಾಗಿದ್ದಾರ. ಒಳ್ಳೆ ಹಿಂದಿನ ಒಂದು 5 ವರ್ಷದಿಂದ ಅಲ್ಲಿ ಅಲ್ಲಿ ಇರುವಂತಹ ಜನನ ಇದ್ರದ್ದು ಸ್ಮೆಲ್ ತಡ್ಕೊಲಾರ್ದ ಅಲ್ಲಿ ವಾಸನೆಗೆ ನಮ್ಗೆ ಪುರಸಭೆಗೆ ಒಂದು ಲೆಟರ್ ಬರ್ದಿರ್ತಾರ, ನಮ್ಮಿಂದ ಅದರಿಂದ ನಮ್ಗೆ ತೊಂದರೆ ಆಗತ್ತಂತಂದ್ರೆ ಆ ಸಾರ್ವಜನಿಕರ ಬರೆದಂತ ತಕರಾರು ಅರ್ಜಿಯನ್ನು ನಮ್ಮಲ್ಲಿ ಇದ್ರೂ ಕೂಡ ಇವತ್ತು ಅದನ್ನ ನಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮ ಪುರಸಭೆ ಅಧ್ಯಕ್ಷರು ಅವ್ರಿಗೆ ಬೆಂಬಲ
ಸದಸ್ಯರ ಬೆಂಬಲ ಐತಿ ಅನ್ಕೊಂಡು ಇವತ್ತಿನ ಅದನ್ನ ಟರಾವ್ ಪಾಸ್ ಮಾಡ್ರ. ಅದಕ್ಕೆ ನಮ್ದು ಅವ್ರ ವಿರೋಧ ಧಿಕ್ಕಾರ ಐತಿ. ನಾವು ಏನ್ ಆರೋಪ ಮಾಡತ್ತೀವಿ ಅಧ್ಯಕ್ಷರ ಮೇಲೆ, ಅವ್ರ ಲೇಔಟ್ ಕಡೆದವ್ರಿಗೆ ದುಡ್ಡು ತಗೊಂಡು ಆ ಲೇಔಟ್ ಅನ್ನ ಪಾಸ್ ಮಾಡಿಕೊಟ್ರ ಅನ್ನೋದು ನಮ್ದೊಂದು ಆರೋಪ ಐತಿ. ಅದಕ್ಕೆ ಸಂಬಂಧಪಟ್ಟಾಗ ಅದನ್ನ ವಿಡಿಯೋನ ನಾವು ಆಡಿಯೋನ ನಿಮ್ಗೆ ಕೊಡ್ತಿದ್ದೇವೆ. ಅವನ್ನ ನೀವು ಪ್ರಸಾರ ಮಾಡ್ರಿ. ಯಾಕಂದ್ರ ಇಲ್ಲಿ ಅನ್ನಿಗಿರಿ ಜನಕ್ಕ ಅನ್ಯಾಯ ಆಗ್ತೈತಿ. ಹಿಂಗಾಗಿ ನಾವು ಈ ಪ್ರತಿಭಟನೆ ಮಾಡ್ಬೇಕಂತಂದು ಇವತ್ತು ನಾವೆಲ್ಲರೂ ನಮ್ಮ ಉಳಿದಿದ್ದ ಸದಸ್ಯರೆಲ್ಲರೂ ಇದಕ್ಕೆ ಒಗ್ಗೂಡ್ಕೊಂಡು ನಾವು ಅದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಒಳ್ಳೆ ನಮ್ಮ ಒಂದು ಅನ್ನಿಗಿರಿ ಸಭೆಯೊಳಗ ಆಗಲ್ಲ ನೀವು ಅಲ್ಲೇ ಇದ್ರಿ. ನಮ್ಮ ಒಬ್ರು ಸದಸ್ಯರು ಹೇಳ್ತಾರ, ನಾಗರಾಜ್ ದಳವಾಯಿ ಅವರು ಇದಕ್ಕೆ ಲಾಸ್ಟ್ ಟೈಮ್ ರೊಕ್ಕ ತಿನ್ನಾರಂತಂದು ಹೇಳಿದ್ರೆ, ಆ ಸದಸ್ಯರಿಗೆ ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ, ನನ್ ನಾಗರಾಜ್ ದಳವಾಯಿ ಏನಾರ ರೊಕ್ಕ ತಗೊಂಡಿದ್ದು ಎಲ್ಲರ ಸಾಕ್ಷಿ ಇತ್ತಂದ್ರೆ ನಾಳೆನೇ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ಲ ನೀವು ನಿಮ್ಮ ಈಗ ಈ ಸಾಕ್ಷಿ ನೋಡ್ಕೊಂಡು ನೀವು ನಾಳೆನ ಅಧ್ಯಕ್ಷರಾಗಲಿ, ನೀವು ಏನ ಸದಸ್ಯರೇನು ನಮ್ಮ ನಿನ್ನೆ ಒಳಗಡೆ ಏನು ಹೇಳಿರಲ್ಲ ಆ ಸದಸ್ಯ ಇಬ್ಬರು ಕೂಡ ನೀವು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀರಾ ಅಂತಂದು ನಾ ನಿಮ್ ಮುಖಾಂತರ ಅವ್ರನ್ನ ಕೇಳ್ಕೊಂತೀನಿ. ಮುಂಬರುವ, ಯಾಕಂದ್ರ ಅಧಿಕಾರ ಶಾಶ್ವತ ಅಲ್ಲ, ಯಾವ್ದು ಈಗ ಜನ ಆಶೀರ್ವಾದ ಮಾಡಿರ್ತಾರಂದ್ರ ನಾವ್ ಒಳ್ಳೆ ಕೆಲಸ ಮಾಡಕ್ ಬರ್ಬೇಕಾಕತಿ. ಅದನ್ನ ಬಿಟ್ಟು ನಾವ್ ಇಲ್ಲಿ ಬೆಂಬಲ ಐತಿ ನಮ್ದು ಬೌಡಿ ನಾವು ಅದೇವಂತಂದ ಪುರಸಭೆನ ಮಾರುವಂತ ಸಂದರ್ಭ ಮುಂದಿನ ದಿನಮಾನಗಳಿಗೆ ಬರಬಾರ್ದು ಅಂತ ನಾವೇನ್ ಮಾಡಿವಿ, ಇದನ್ನು ವಿರೋಧ ಮಾಡಿಕೊಂಡು ಮುಂದಿನ ಲೋಕಾಯುಕ್ತ ತನಿಖೆ DC ಅವರಿಗೆ ಮುಂದೆ ಕೋರ್ಟಿಗೆ ನಾವು ಮುಂದೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಅದಕ್ಕೆ ತಮ್ಮ ಎಲ್ಲ ಬೆಂಬಲ ಹೀಗೆ ಇರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಸರ್, ತಮ್ಮಲ್ಲಿ ವಿಡಿಯೋ ಅದಾವು. ಅಂದ್ರೆ ನಮ್ಮ ಪುರಸಭೆ ಅಧ್ಯಕ್ಷರ ಯಜಮಾನ್ರ, ನಮ್ಮ ಸಂಬಂಧಪಟ್ಟಂತ ಪುರಸಭೆ ಸದಸ್ಯರ ನನ್ನ ಬಂದು ಅವರು ಸಂಪರ್ಕ ಮಾಡ್ತಾರ. ಇಷ್ಟು ದುಡ್ಡು ಕೊಡ್ತೀವಿ ಟರಾವ್ ಮಾಡೋಣ ಅಂತೇಳಿ. ನಾವು ಬೇಡಪ್ಪ, ನಮ್ಗೆ ದುಡ್ಡಿನ ಅವಶ್ಯಕತೆ ಬೇಡ, ಟರಾವ್ ಮಾಡುವಂತದ ಅವಶ್ಯಕತೆ ಇಲ್ಲ ಅಂತಂದು ಅವ್ರಿಗೆ ನಾನು ತಿರಸ್ಕಾರ ಮಾಡ್ತೀವಿ. ಅದಾಗಿಂದನೂ ಸಹಿತ ಇಲ್ಲಿ ಅವರು ಮತ್ತೊಳ್ಳಿ ಟರಾವ್ ಮಾಡ್ತಾರ. ಹೊಳ್ಳಿ ನಾವು ಲೇಔಟ್ದವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರ, ನವಲಗುಂದ ಅವ್ರ ಅಧ್ಯಕ್ಷರ ಸಂಬಂಧಿಕರ ಇದನ್ನ ವ್ಯಾಪಾರ ಕುಂದಿಸ್ತಾರ, ಅವ್ರ ಅಮೌಂಟ್ ಏನಿದ್ರು ಅವ್ರಿಗೆ ಗೊತ್ತಿರಿ, ನೀವು ಅವ್ರನ್ನ ಕೇಳ್ಬೇಕು ಅನ್ನೋ ಮಾತನ್ನ ಲೇಔಟ್ ಮಾಲಕರ ನಮ್ಗೆ ಹೇಳ್ತಾರ. ಇಲ್ಲಿ ಏನ್ ಕಂಡು ಬರ್ತೈತೆ ಅಂದ್ರ, ಅಧ್ಯಕ್ಷರು ಯಜಮಾನ್ರು ಒಂದ್ ಕಡೆ ಡೀಲಿಂಗ್ ನಡೆಸಿದ್ರ ಅವ್ರ ಸಂಬಂಧಿಕರು ಒಂದ್ ಕಡೆ ಡೀಲಿಂಗ್ ನಡೆಸ್ತಾರ ಅನ್ನೋದು ಇಲ್ಲೆಲ್ಲಾ ಮ್ಯಾಗಿನ ಮತ್ತೆ ಕಂಡು ಬರ್ತೈತಿ. ನಾವು ಕೇಳ್ಕೋದಿಷ್ಟ, ಇಲ್ಲೇನ ಅವ್ಯವಹಾರ ನಡೆದ್ರು ನಾವು ಅದನ್ನ ನೋಡ್ಕೊಂಡು ಕುಂದಿರ್ಬೇಕಂತ ಸಂದರ್ಭ ನಮ್ದೇನಿಲ್ಲ. ನಾವು ಜನಪ್ರತಿನಿಧಿ, ಜನ ಆಶೀರ್ವಾದದಿಂದ ಬಂದೇವಿ. ನಾವು ಇರು ಮಠನೋ ಇಂತ ಅವ್ಯವಹಾರ ವಿರೋಧ ಮಾಡೋರ, ಮುಂದೂ ಮಾಡಿದ್ರು ನಾವು ಮುಂದೂ ವಿರೋಧ ಮಾಡೋರ. ಇದಕ್ಕೆ ನಾವು ಆಸ್ಪದ ಕೊಡಂಗಿಲ್ಲ. ಮುಂದೆ ನಾವು ಕಾನೂನು ಪ್ರಕಾರ ಹೋರಾಟ ಅಂತೂ ಮಾಡ್ತೀವಿ. ಸದಸ್ಯ ನಾಗರಾಜ್ ದಳವಾಯಿ ಅವರ ಮಾತಿಗೆ ಕೆಲ ಪುರಸಭೆಯ ಸದಸ್ಯರು ಬೆಂಬಲ ಸೂಚಿಸಿದ್ರು. ಭೂಮಿ ಅಭಿವೃದ್ಧಿಪಡಿಸಲು ಮಂಜೂರು ಕೊಡಲು ಹೊರಟಿರುವ ಜಮೀನಿನ ಹತ್ತಿರ ತ್ಯಾಜ್ಯ ವಿಲೇವಾರಿ ಘಟಕ ಇದೆ. ಮೊದಲೇ ಜನರಿಂದ ಘಟಕದಿಂದ ದುರ್ವಾಸನೆ ಬರ್ತಿದೆ ಎಂಬ ದೂರುಗಳಿವೆ. ಹೀಗಾಗಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳಾಂತರ ಮಾಡಿದ ಬಳಿಕ ಭೂಮಿ ಅಭಿವೃದ್ಧಿಗೊಳಿಸಲು ಮಂಜೂರು ಕೊಡಬೇಕು ಅಂತ ಕೆಲ ಸದಸ್ಯರು ಪಟ್ಟು ಹಿಡಿದ್ರು. ಬಳಿಕ ಸಭೆಯನ್ನ 10 ನಿಮಿಷಗಳ ಕಾಲ ಮುಂದೂಡಲಾಯಿತು. ಲಾಸ್ಟ್ ಟೈಮ್ ಕಡಿಮೆ ಮಾಡ್ತಾರ ಲೇಔಟ್ ನಾನು ನಿಮ್ಗೆ ಆರೋಪ ಮಾಡೇನಿ. ಎಲ್ಲ ಪೇಪರ್ನಾಗ ಬರುತ್ತೆ, ನ್ಯೂಸ್ನಾಗ ಬರುತ್ತೆ. ಅಧ್ಯಕ್ಷರು ರೊಕ್ಕ ತಗೊಂಡು ದುರ್ಬಳಕೆ, ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರ ಅಂತ ನನ್ನ ಆರೋಪ ಇತ್ತು. ತನಿಖೆ ಮಾಡ್ರಿ ಅಂತ ನಿಮ್ಗೆ ನಾವು ಮನವಿನೂ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ನೀವು ಯಾರು ಮುಂದುವರೆದಿಲ್ಲ. ಇರ್ಲಿ, ಈಗ ಇವ್ರು ಹೇಳ್ತಾರ ನಾವು ಯಾರು ದುಡ್ಡು ತಗೊಂಡಿಲ್ಲ, ಅನ್ನಿಗಿರಿ ಅಭಿವೃದ್ಧಿಗೋಸ್ಕರ ಮಾಡಾಕತ್ತೀವಿ ಅಂತ ಹೇಳ್ತಾರ. ಹೌದು, ಒಪ್ಕೊಂತೀವಿ. ನಾವು ಬಂದಿದ್ದು ಅನ್ನಿಗಿರಿ ಅಭಿವೃದ್ಧಿಗೋಸ್ಕರ ಮಾಡಕ್ ಬಂದಿವಿ. ಇಲ್ಲಿ ಯಾರು ರೊಕ್ಕ ಮಾಡ್ಬೇಕಂತ ಯಾರು ಬಂದಿಲ್ಲ. ನೀವು ಬಂದಿಲ್ಲ ಅಂದ್ರೆ ನಾವು ಬಂದಿಲ್ಲ. ಅದಕ್ಕೆ ನಾ ಹೇಳುದೇನಂದ್ರ, ಈ ಶೇಖ್ ಸನ್ನಿಧಿಯವ್ರದ್ದೇನ ಇದು ನಮ್ಮ ವಾದ ಏನಂದ್ರ, ಅದು ಜನಕ್ಕೆ ಅನಾನುಕೂಲ ಆಗುತ್ತ. ಅದ ಕಾನೂನು ಪ್ರಕಾರ ಬಂದ್ರು ಅದು ಸ್ಮೆಲ್ ಬರೋದ್ರಿಂದ ಅದು ಅನಾನುಕೂಲ ಆಗತ್ತಿ, ಮಾಡಬೇಡ್ರಿ ಅಂತ ನಾವು ಅನ್ನತ್ತೀವಿ. ಅದಕ್ಕೆ ನೀವೇನ್ ಮಾಡ್ರಿ, ಅಧ್ಯಕ್ಷರು ಹಿಡ್ಕೊಂಡು ಆ ಮಾಲಕರ ಕಡೆ ರೊಕ್ಕ ತಗೊಂಡ್ರಿ. ಅದನ್ನ ನಾವು ಸಮೀಪಡಿಸ್ತೀವಿ ಎಲ್ಲರಿಗೂ. ಒಂದು ನೆಕ್ಸ್ಟ್ ಇವ್ರದೈತಿ, ಟಕ್ಕೆದವ್ರದ್ದು ಲೇಔಟ್ ಐತಿ. ಟಕ್ಕೆದವ್ರ ಕಡೆ ದುಡ್ಡು ತಗೊಂಡ್ರಿ, ಅದನ್ನು ನಾವು ಸಮೀಪಡಿಸ್ತೇವೆ. ಎಷ್ಟು ತಗೊಂಡ್ರಿ, ಯಾರು ಅದನ್ನ ಡೀಲ್ ಮಾಡ್ಯಾರ, ಅಧ್ಯಕ್ಷರ ಅಧಿಕಾರ ದುರುಪಯೋಗ ತಗೊಂಡ್ರ, ಅಧಿಕಾರಿಗಳು ನಿಮ್ಮ ಮೆಂಬರ್ಗಳಿಗೆ ನೀವು ಹಚ್ಚಿರೋ ಬಿಟ್ರೆ ನಮ್ಗೆ ಗೊತ್ತಿಲ್ಲ. ಈಗ ಹೇಳಿದ್ರು ನಾವ್ ಯಾರು ದುಡ್ಡು ತಗೊಂಡಿಲ್ಲ, ನಾವ್ ಯಾರು ಅದು ಮಾಡಿಲ್ಲ ಅಂತಂದ. ನಮ್ಮ ಹಿರಿಯ ಸದಸ್ಯರು, ಪುರಸಭೆ ಸದಸ್ಯರು ಶಿವಾನಂದ ಬಳ್ಳಾರ್ ಅವರು ಮತ್ತೊಳ್ಳೆ ನಮ್ಮ ಅಧ್ಯಕ್ಷರ ಪತಿಯಾದಂತ ಅಜ್ಜು ನವಲಗುಂದ ಅವ್ರು ಬಂದು ನಮ್ಗೆ ಆಮಿಷ ಹೊಡ್ತಾರ. ಅದನ್ನ ವಿಡಿಯೋ ಕ್ಲಿಪ್ ಎಲ್ಲ ಇಲ್ಲದಾವು. ಒಳ್ಳೆ ಶೇಖ್ ಸಣಿದಿ ಅವ್ರ ಓನರ್ ಅವ್ರು ಏನ್ ಮಾತಾಡ್ತಾರ ಅದನ್ನು ಕೇಳ್ಕೊರಿ. ಮುಂದೊಳ್ಳೆ ತಕ್ಕೆದವ್ರು ಮಾತಾಡ್ತಾರ, ಅದನ್ನು ರೆಕಾರ್ಡಿಂಗ್ ಕೇಳೋದು, ಅವ್ರಿಗೆ ಕೇಳ್ಕೊರಿ. ಯಾರ್ದು ಏನು ಇಲ್ಲೇ ಮೀಡಿಯಾ ಐತಿ,
ನೀವು ಅದ್ರಿ ಎಲ್ಲ ಯಾರು ತಪ್ಪು ಯಾರು ದುಡ್ಡು ತಗೊಂಡಿಲ್ಲ ಯಾರೆಲ್ಲ ಎಲ್ಲ ಈ ಪರಿಶೀಲನೆ ಆಕೈತಿ ಆಮೇಲೆ ನೀವು ಮುಂದುವರಿರಿ. ಪುನಃ ಸಭೆ ಆರಂಭವಾಗುತ್ತಿದ್ದಂತೆಯೇ ಪುರಸಭೆ ಸದಸ್ಯ ನಾಗರಾಜ್ ದಳವಾಯಿ ಹಣದ ಆಮಿಷ ಒಡ್ಡಿರುವ ಬಗ್ಗೆ ನಮ್ಮಲ್ಲಿ ದಾಖಲೆಗಳಿವೆ, ಇವುಗಳನ್ನು ಸಭೆಯಲ್ಲಿ ಬಹಿರಂಗಪಡಿಸುತ್ತೇವೆ ಅಂತ ಆಗ್ರಹಿಸಿದ್ರು. ಈ ವೇಳೆ ಮುಖ್ಯಾಧಿಕಾರಿಗಳು ನಡುವೆ ಪ್ರವೇಶಿಸಿ ಸಭೆ ನಡಾವಳಿಯಲ್ಲಿ ಇದಕ್ಕೆ ಅವಕಾಶವಿಲ್ಲ, ಸಭೆ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಅಂತ ತಿಳಿಸಿದ್ರು. ಆದರೂ ಪಟ್ಟು ಬಿಡದ ಸದಸ್ಯರು ಸಭೆಯ ಮಧ್ಯೆಯೇ ಹಣದ ಆಮಿಷದ ಆಡಿಯೋವನ್ನ ಸಭೆಗೆ ಕೇಳಿಸಿದ್ರು. ಪುರಸಭೆಯ ಸದಸ್ಯರಿಂದ ಇಷ್ಟೆಲ್ಲ ಆರೋಪಗಳು ವಿರೋಧ ವ್ಯಕ್ತವಾದರೂ ಸಹ ಅಧ್ಯಕ್ಷೆ ಮೆಹಬೂಬಿ ನವಲಗುಂದ ಮುಖ್ಯಾಧಿಕಾರಿಗಳಿಗೆ ಈ ವಿಷಯಗಳನ್ನ ಮತಕ್ಕೆ ಹಾಕುವಂತೆ ತಿಳಿಸಿ ಕೊನೆಗೆ ಠೇರಾವು ಪಾಸ್ ಮಾಡಿದ್ರು. ಇತ್ತ ಭೂಮಿ ಅಭಿವೃದ್ಧಿ ಕಾಮಗಾರಿಗೆ ಮಂಜೂರು ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸದಸ್ಯರು ಈ ಬಗ್ಗೆ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿ ಸಭೆಯನ್ನ ಅರ್ಧಕ್ಕೆ ಬಿಟ್ಟು ಹೊರನಡೆದ್ರು. ಒಟ್ಟಾರೆಯಾಗಿ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಡೆಯಬೇಕಿದ್ದ ಚರ್ಚೆ, ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ ಸಭೆಯನ್ನ ಬಲಿ ಪಡೆದದ್ದಂತೂ ಸುಳ್ಳಲ್ಲ. ರೊಂದಿಗೆ ಪುರಾವೆ ಐತಿ, ಅದು ನಮ್ಮ 8 ಮಂದಿಗೂ ಒಪ್ಪಿಗೆ ಇಲ್ಲ. ಆ ಜಾಗದಲ್ಲಿ ವಾಸನೆ ಬರ್ತಾ ಐತೆ ಅಂತ ಹೇಳಿ ಎಲ್ಲರೂ ಹೇಳಕತ್ತಾರ. ಆದ್ರೂ ಅವರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ತೋರ್ಸ್ಕೊಳಕತ್ತಾರ. ಮೊದಲು ಅದನ್ನ ಸಫಾಯಿ ಎಲ್ಲ ಮಾಡ್ಕೋಬೇಕು. ಅದನ್ನ ಎಲ್ಲರಿಗೂ ಮೆಚ್ಚುವಂತ ಜಾಗ ಆಗಿರ್ಬೇಕದು. ಎಲ್ಲರೂ ಮೆಚ್ಚಿದ್ರನ ಆ ಜಾಗಕ್ಕೆ ಹೋಗ್ತಾರ. ಅಲ್ಲೆಲ್ಲ ಹೊಲಸಿತ್ತಂದ್ರೆ ಯಾರು ಹೋಗೋದಿಲ್ಲ ಅಲ್ಲಿ. ಅದಕ್ಕೆ ನಮ್ಗೆ ವಿರುದ್ಧ ಐತಿ. ಆಮೇಲೆ ನಾವು ಹಣ ತಿಂದಿವಿ ಅಂತ ಹೇಳಿ ಇಬ್ರು ಸದಸ್ಯರು ಆರೋಪ ಮಾಡ್ಯಾರ. ನಾವೇನ್ ತಿಂದಿವಿ ಅದನ್ನ ತೋರಿಸ್ಕೊಳ್ಳೋರು. ಅವ್ರು ತಿಂದಿದ್ದ ನಮ್ಮ ಹತ್ರ ಪುರಾವೆ ಐತಿ, ನಾವು ಅದನ್ನ ತೋರಿಸ್ತೀವಿ. ಕಾರಣ ಜಾಗ ವಾಸನೆ ಐತಿ. ಆಮೇಲೆ ಅವರೆಲ್ಲ ದುಡ್ಡು ತಿಂದಿದ್ದಾರೆ, ಹಣ ತಿಂದಾರ ಅವರೆಲ್ಲ. ಅದನ್ನೆಲ್ಲ ತಿಂದು ಇವರೆಲ್ಲ ಠರಾವ್ ಪಾಸ್ ಮಾಡ್ಯಾರ. ಭ್ರಷ್ಟಾಚಾರ ಆಗಿತ್ರಿ ಇವಾಗ. ಅವರು 13-15 ಮಂದಿ ಅಷ್ಟ ಸೈನ್ ಮಾಡ್ಯಾರ್ರಿ. 23 ಮಂದಿ ಅದೀವಿ ನಾವು. 23 ಮಂದಿ ಒಳಗೆ 15 ಮಂದಿ ಅಷ್ಟ ಬೇಕಾಗಿರ ಅವ್ರಿಗೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.